ಬಸವ ಐ ಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟ್ರಾನ್ಸ್ಡ್ಯೂಸರ್ಸ್ ಚಾಪ್ಟರ್ ಬಗ್ಗೆ ಸಂಬಂಧಪಟ್ಟಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೋಡೋಣ. ಸೊ ಕರೆಕ್ಟ್ ಆನ್ಸರ್ ಏನು ಅದಕ್ಕೆ ಅಂತ ಕೂಡ ನೋಡೋಣ. ಸೊ ಮೊದಲನೇ ಕ್ವಶನ್, ಟ್ರಾನ್ಸ್ಡ್ಯೂಸರ್ಸ್ ಚಾಪ್ಟರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮೊದಲನೇ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಡಿವೈಸ್? ಅಂದರೆ ಇಲ್ಲಿ ಕೆಳಗಡೆ ಏನು ಇಮೇಜ್ ತೋರಿಸಿದ್ರು ಆ ಇಮೇಜಲ್ಲಿ ಇರುವಂಥ ಡಿವೈಸ್ ಹೆಸರು ಏನು ಅನ್ನೋದು. ಸೊ ಈ ಡಿವೈಸ್ ನೋಡಿದ್ರೇ ಗೊತ್ತಾಗುತ್ತೆ. ಒಂದು ರೆಸಿಸ್ಟೆನ್ಸ್ ವೈರ್ನ ಜಿಗ್ಜ್ಯಾಗ್ ಪ್ಯಾಟರ್ನಲ್ಲಿ ಹಾಕಿದ್ದಾರೆ, 2 ಕನೆಕ್ಟಿಂಗ್ ಪಿನ್ಸ್ ಇದಾವೆ ಇದಕ್ಕೆ. ಆಮೇಲೆ ಹೆಸರಲ್ಲೇ ಕೊಟ್ಟಿದ್ದಾರೆ ಡೈರೆಕ್ಷನ್ ಆಫ್ ಸ್ಟ್ರೇನ್ ಅಂತ. ಸೊ ಇದಕ್ಕೆ 4 ಆಪ್ಷನ್ ಇದ್ದಾವೆ. ಎ ಥರ್ಮಿಸ್ಟರ್, ಬಿ ಸ್ಟ್ರೇನ್ ಗೇಜ್, ಸಿ ಇಂಡಕ್ಟಿವ್ ಟ್ರಾನ್ಸ್ಡ್ಯೂಸರ್ ಆ್ಯಂಡ್ ಡಿ ಟೆಂಪರೇಚರ್ ಡಿಟೆಕ್ಟರ್. ಸೊ ಈ ಒಂದು ಡಿವೈಸ್ ಏನಂದರೆ ಸ್ಟ್ರೇನ್ ಗೇಜ್. ಇದು ಸ್ಟ್ರೇನ್ನೇ ಮೆಜರ್ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಸೆನ್ಸರ್. ಓಕೆ, ಸೊ ಇದು ಸ್ಟ್ರೇನ್ ಗೇಜ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ಡಿವೈಸ್ ಯೂಸ್ಡ್ ಟು ಕನ್ವರ್ಟ್ ಎ ಫಿಸಿಕಲ್ ಕ್ವಾಂಟಿಟಿ ಇಂಟು ಇಟ್ಸ್ ಕರೆಸ್ಪಾಂಡಿಂಗ್ ಎಲೆಕ್ಟ್ರಿಕಲ್ ಸಿಗ್ನಲ್? ಅಂದ್ರೆ ಇಲ್ಲಿ ನೋಡ್ರಿ, ವಾಟ್ ಇಸ್ ದ ನೇಮ್ ಆಫ್ ದ ಡಿವೈಸ್ ಯೂಸ್ಡ್ ಟು ಕನ್ವರ್ಟ್ ಎ ಫಿಸಿಕಲ್ ಕ್ವಾಂಟಿಟಿ ಇಂಟು ಇಟ್ಸ್ ಕರೆಸ್ಪಾಂಡಿಂಗ್ ಎಲೆಕ್ಟ್ರಿಕಲ್ ಸಿಗ್ನಲ್. ಅಂದರೆ ಒಂದು ಫಿಸಿಕಲ್ ಕ್ವಾಂಟಿಟಿ ಇರುವಂಥ ಒಂದು ಕ್ವಾಂಟಿಟಿನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಡಿವೈಸ್ ಹೆಸರು ಏನು ಅಂತ. ಸೊ 4 ಆಪ್ಷನ್ ಇದಾವೆ. ಎ ಆಂಪ್ಲಿಫೈಯರ್, ಬಿ ಟ್ರಾನ್ಸ್ಡ್ಯೂಸರ್, ಸಿ ಆಸಿಲೇಟರ್ ಆ್ಯಂಡ್ ಡಿ ಮಾಡ್ಯುಲೇಟರ್. ಸೊ ಇಲ್ಲಿ ನೋಡ್ರಿ, ಕ್ವಶನಲ್ಲಿ ಏನಿದೆ, ಫಿಸಿಕಲ್ ಕ್ವಾಂಟಿಟಿನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಮಾಡೋದು. ಅಂದರೆ ಇಲ್ಲಿ ಒನ್ ಫಾರ್ಮ್ ಆಫ್ ಎನರ್ಜಿ ಏನಾದರೂ ಆಗಿರ್ಬೋದು, ಅದು ಫೋರ್ಸ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಹೀಟ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಆ ಬೇರೆ ಬೇರೆ ಫಾರ್ಮಲ್ಲಿರುವಂಥ ಎನರ್ಜಿನ ಇಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಯಾವ ಡಿವೈಸ್ನ ಯೂಸ್ ಮಾಡ್ತೀವಿ ಅಂತ ಕರೀತಾರೆ ಅಂತ ಕ್ವಶನ್ ಇದೆ. ಸೊ ಈ ಚಾಪ್ಟರ್ ನೋಡಿದಂಗೆ ನಾವು ಬೇರೆ ಬೇರೆ ಡಿವೈಸ್ಗಳನ್ನ ನೋಡಿದ್ವಿ, ಬೇರೆ ಬೇರೆ ಕ್ವಾಂಟಿಟಿಗಳನ್ನೆಲ್ಲ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಯಾವ ರೀತಿ ಬೇರೆ ಬೇರೆ ಡಿವೈಸ್ಗಳು ಕನ್ವರ್ಟ್ ಮಾಡ್ತೇವೆ ಅಂತ. ಸೊ ರೈಟ್ ಆನ್ಸರ್ ಈಸ್ ಟ್ರಾನ್ಸ್ಡ್ಯೂಸರ್ ಅಥವಾ ಸೆನ್ಸರ್. ಈ ಟ್ರಾನ್ಸ್ಡ್ಯೂಸರ್ ಅಥವಾ ಸೆನ್ಸರ್ ಏನು ಮಾಡುತ್ತೆ ಅಂದರೆ ಬೇರೆ ಫಾರ್ಮಲ್ಲಿ ಇರುವಂಥ ಎನರ್ಜಿನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ದ ಅಬ್ರಿವೇಷನ್ RTD ಯೂಸ್ಡ್ ಆಸ್ ಎ ಸೆನ್ಸರ್? ಸೊ RTD ಸೆನ್ಸರ್ನ ನಾವೇನು ಯೂಸ್ ಮಾಡ್ತೀವಿ ಅದ್ರ ಫುಲ್ ಫಾರ್ಮ್ ಏನು ಅಂತ. ಆಪ್ಷನ್ ನೋಡಿದ್ರೆ ಏನೇನಿದಾವೆ, ಎ ರಿಮೋಟ್ ಟ್ರಾನ್ಸಿಸ್ಟರ್ ಡಿಟೆಕ್ಟರ್, ಬಿ ರಿಪಲ್ಷನ್ ಟೈಪ್ ಡಿಟೆಕ್ಟರ್, ಸಿ ರಿಲಕ್ಟನ್ಸ್ ಟ್ರಾನ್ಸ್ಮಿಟರ್ ಡಿಟೆಕ್ಟರ್ ಆ್ಯಂಡ್ ಡಿ ರೆಸಿಸ್ಟೆನ್ಸ್ ಟೆಂಪರೇಚರ್ ಡಿಟೆಕ್ಟರ್. ಸೊ RTD ಅಂದರೆ ರೆಸಿಸ್ಟೆನ್ಸ್ ಟೆಂಪರೇಚರ್ ಡಿಟೆಕ್ಟರ್. ಸೊ ಡಿ ಈಸ್ ದ ರೈಟ್ ಆನ್ಸರ್, ರೆಸಿಸ್ಟೆನ್ಸ್ ಟೆಂಪರೇಚರ್ ಡಿಟೆಕ್ಟರ್. ಆ್ಯಂಡ್ ಫೋರ್ತ್ ಕ್ವಶನ್, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಟೆಂಪರೇಚರ್ ಆಫ್ ಪ್ಲಾಟಿನಮ್ RTD ಡಿವೈಸ್? ಸೊ RTD ಅನ್ನೋದು ರೆಸಿಸ್ಟೆನ್ಸ್ ಟೆಂಪರೇಚರ್ ಡಿಟೆಕ್ಟರ್ ಅಂತ ಗೊತ್ತಾಯ್ತು ನಮ್ಗೆ ಇವಾಗ. ಸೊ ಮ್ಯಾಕ್ಸಿಮಮ್ ಟೆಂಪರೇಚರ್ ಎಷ್ಟು ಮೆಜರ್ ಮಾಡುತ್ತೆ, ಅದು ಕೂಡ ಪ್ಲಾಟಿನಮ್ ವೈರ್ ಯೂಸ್ ಮಾಡಿ ತಯಾರು ಮಾಡಿದಂಥ RTD ಮ್ಯಾಕ್ಸಿಮಮ್ ಟೆಂಪರೇಚರ್ ಎಷ್ಟು ಮೆಜರ್ ಮಾಡುತ್ತೆ ಅಂತ ನೋಡಿದ್ರೆ ಕ್ವಶನ್ ಇದೆ. ಸೊ ಆಪ್ಷನ್ಸ್ ಎ 500 ಡಿಗ್ರಿ ಸೆಂಟಿಗ್ರೇಡ್, ಬಿ 650 ಡಿಗ್ರಿ ಸೆಂಟಿಗ್ರೇಡ್, ಆಮೇಲೆ ಇನ್ನೂ 2 ಆಪ್ಷನ್ ಏನಿದಾವೆ ಅಂದರೆ ಸಿ 800 ಡಿಗ್ರಿ ಸೆಂಟಿಗ್ರೇಡ್ ಆ್ಯಂಡ್ ಡಿ 950 ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಸೆಲ್ಸಿಯಸ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಬಿ 650 ಡಿಗ್ರಿ ಸೆಲ್ಸಿಯಸ್ ಅಥವಾ ಸೆಂಟಿಗ್ರೇಡ್. ಸೊ ಪ್ಲಾಟಿನಮ್ ಯೂಸ್ ಮಾಡಿದಂಥ ರೆಸಿಸ್ಟೆನ್ಸ್ ಟೆಂಪರೇಚರ್ ಡಿಟೆಕ್ಟರ್ ಡಿವೈಸ್ ಮ್ಯಾಕ್ಸಿಮಮ್ 650 ಡಿಗ್ರಿ ಸೆಲ್ಸಿಯಸ್ ಅಥವಾ 650 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಅಷ್ಟು ಕರೆಕ್ಟಾಗಿ ಮೆಜರ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ರೇಂಜ್ ಆಫ್ ಟೆಂಪರೇಚರ್ ಮೆಜರ್ಮೆಂಟ್ ಯೂಸಿಂಗ್ ಥರ್ಮೋಕಪಲ್ಸ್? ಸೊ ಥರ್ಮೋಕಪಲ್ಗಳನ್ನ ಯೂಸ್ ಮಾಡಿ ನಾವು ಎಷ್ಟು ಟೆಂಪ್ರೇಚರ್, ಯಾವ ರೇಂಜ್ ಟೆಂಪ್ರೇಚರ್ನ ಮೆಜರ್ ಮಾಡ್ಬೋದು ಅಂತ ಕ್ವಶನ್. ಓಕೆ, ಸೊ ಆಪ್ಷನ್ಸ್ ಎ 4 ಡಿಗ್ರಿ ಸೆಂಟಿಗ್ರೇಡಿಂದ 100 ಡಿಗ್ರಿ ಸೆಂಟಿಗ್ರೇಡ್, ಬಿ 101 ಡಿಗ್ರಿ ಟು 250 ಡಿಗ್ರಿ ಸೆಂಟಿಗ್ರೇಡ್, and C 270 degree to 3000 degree centigrade and D 3001 degree centigrade to 3500 degree centigrade. ಸೊ ಥರ್ಮೋಕಪಲ್ಸ್ ಮ್ಯಾಕ್ಸಿಮಮ್ ರೇಂಜ್ ಎಷ್ಟು ಇರುತ್ತೆ ಅಂದರೆ ಬೇರೆ ಬೇರೆ ಟೈಪ್ ಥರ್ಮೋಕಪಲ್ಸ್ ಬರ್ತವೆ. ಸೊ ಅದರಲ್ಲಿ ಬೇರೆ ಬೇರೆ ಟೈಪ್ ಥರ್ಮೋಕಪಲ್ಸ್ದು ಬೇರೆ ಬೇರೆ ಟೆಂಪ್ರೇಚರ್, ಮ್ಯಾಕ್ಸಿಮಮ್ ಟೆಂಪ್ರೇಚರ್ ರೀಡಿಂಗ್ ಮೆಜರ್ ಮಾಡ್ಬೋದು ನಾವು. ಸೊ ಅದರಲ್ಲಿ ಮ್ಯಾಕ್ಸಿಮಮ್ 270 ಡಿಗ್ರಿ ಸೆಲ್ಸಿಯಸ್ಸಿಂದ ಹಿಡಿದು 3000 ಡಿಗ್ರಿ ಸೆಲ್ಸಿಯಸ್ವರೆಗೂ ನಾವು ಬೇರೆ ಬೇರೆ ಥರ್ಮೋಕಪಲ್ಸ್ನ ಯೂಸ್ ಮಾಡಿ ಟೆಂಪ್ರೇಚರ್ನ ಮೆಜರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ವಿಚ್ ಸೆನ್ಸರ್ ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಆಬ್ಜೆಕ್ಟ್ಸ್ ವಿತೌಟ್ ಎನಿ ಫಿಸಿಕಲ್ ಕಾಂಟ್ಯಾಕ್ಟ್? ಸೊ ಕ್ವಶನ್ ನೋಡ್ರಿ, ಯಾವ ಸೆನ್ಸರ್ ಫಿಸಿಕಲ್ ಕಾಂಟ್ಯಾಕ್ಟ್ ಆಗದೇನೆ ಒಂದು ಆಬ್ಜೆಕ್ಟ್ ಇದೆ ಅಂತ ಡಿಟೆಕ್ಟ್ ಮಾಡುತ್ತೆ ಅಂತ ಕ್ವಶನ್. ಸೊ ಯಾವ ಸೆನ್ಸರ್ ಮಾಡುತ್ತೆ ಈ ಥರ?
ಕ್ವಶನ್ ನೋಡ್ಬೋದು, ಆನ್ಸರ್ಸ್ ನೋಡ್ಬೋದು. ಎ LVDT, ಬಿ ಲೋಡ್ ಸೆಲ್, ಸಿ ಸ್ಟ್ರೇನ್ ಗೇಜ್ ಆ್ಯಂಡ್ ಡಿ ಪ್ರಾಕ್ಸಿಮಿಟಿ ಸೆನ್ಸರ್. ಸೊ ಡಿ ಪ್ರಾಕ್ಸಿಮಿಟಿ ಸೆನ್ಸರ್ ಇದು ಕರೆಕ್ಟ್ ಆದ ಆನ್ಸರ್. ಯಾಕಂದರೆ ಈ ಮೂರು ಡಿವೈಸ್ ಏನಿದಾವೆ LVDT, ಲೋಡ್ ಸೆಲ್ ಅಥವಾ ಸ್ಟ್ರೇನ್ ಗೇಜ್, ಈ ಮೂರು ಡಿವೈಸ್ಗಳಿಗೆ ನಾವು ಫಿಸಿಕಲ್ ಕಾಂಟ್ಯಾಕ್ಟ್ ಮಾಡಿದ್ರೇ ಅದರಿಂದ ನಾವು ರೀಡಿಂಗ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಆದರೆ ಒಂದೇ ಒಂದು ಡಿವೈಸ್, ಈ 4ರಲ್ಲಿ ಒಂದೇ ಡಿವೈಸು ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲದೇ ಡಿಟೆಕ್ಟ್ ಮಾಡುವಂಥದ್ದು ಯಾವುದಂದರೆ ಪ್ರಾಕ್ಸಿಮಿಟಿ ಸೆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಡಿವೈಸ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಫೋರ್ಸ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್? ಸೊ ಯಾವ ಒಂದು ಡಿವೈಸ್ ಫೋರ್ಸನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಕ್ವಶನ್. ಸೊ ಫೋರ್ಸನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಬೇರೆ ಬೇರೆ ಡಿವೈಸ್ಗಳಿದಾವೆ, ಬೇರೆ ಬೇರೆ ಟ್ರಾನ್ಸ್ಡ್ಯೂಸರ್ಸ್ ಇದ್ದಾವೆ. ಆದರೆ ಇಲ್ಲಿ ಕೊಟ್ಟಂಥ 4ರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಚೂಸ್ ಮಾಡಬೇಕು. ಸೊ 4 ಆನ್ಸರ್ಗಳು ಯಾವ್ಯಾವು ಆಪ್ಷನ್ಸು? ಎ ಲೋಡ್ ಸೆಲ್, ಬಿ ಥರ್ಮಿಸ್ಟರ್, ಸಿ ಥರ್ಮೋಕಪಲ್ ಆ್ಯಂಡ್ ಡಿ ಫೋಟೋ ಎಲೆಕ್ಟ್ರಿಕ್ ಸೆನ್ಸರ್. ಸೊ ಇದರಲ್ಲಿ ಎ ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಎ ಲೋಡ್ ಸೆಲ್. ಸೊ ಲೋಡ್ ಸೆಲ್ ಏನು ಮಾಡುತ್ತೆ, ಫೋರ್ಸ್ನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ, ಅಥವಾ ನಾವು ಫೋರ್ಸ್ನ ಡಿಟೆಕ್ಟ್ ಮಾಡೋದಕ್ಕೆ ಲೋಡ್ ಸೆಲ್ನ ಯೂಸ್ ಮಾಡ್ತೀವಿ. ಸೊ ಉಳಿದಂಥ ಡಿವೈಸ್ಗಳು ಏನೇನಾಗಾದ್ರೆ, ಸೊ ಥರ್ಮಿಸ್ಟರ್ ಆ್ಯಂಡ್ ಥರ್ಮೋಕಪಲ್ ಟೆಂಪ್ರೇಚರ್ ಸೆನ್ಸ್ ಮಾಡೋಂಥ ಡಿವೈಸ್ಗಳು. ಫೋಟೋ ಎಲೆಕ್ಟ್ರಿಕ್ ಸೆನ್ಸರ್ ಅಂದರೆ ಲೈಟನ್ನು ಎಲೆಕ್ಟ್ರಿಕ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡೋಂಥ ಸೆನ್ಸರ್ ಇದು. ಸೊ ಅದರಿಂದಾಗಿ ಈ 3 ಬಿ ಸಿ ಡಿ ಆಪ್ಷನ್ಲಿರುವಂಥ 3 ಏನಿದಾವೆ ಅದರಿಂದ ನಾವು ಫೋರ್ಸ್ ಮೆಜರ್ ಮಾಡೋಕ್ಕಾಗಲ್ಲ. ಸೊ ಲೋಡ್ ಸೆಲ್ಲಿಂದ ಫೋರ್ಸ್ನ ಮೆಜರ್ ಮಾಡ್ಬೋದು. ಅಗೇನ್ ಇಲ್ಲಿ ಕೊಟ್ಟಂಥ ಆನ್ಸರಲ್ಲಿ ಲೋಡ್ ಸೆಲ್ ಕರೆಕ್ಟ್ ಆನ್ಸರ್ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ. ಸೊ ಸ್ಟ್ರೇನ್ ಗೇಜ್ ಯೂಸ್ ಮಾಡಿ ಕೂಡ ನಾವು ಫೋರ್ಸ್ ಮೆಜರ್ ಮಾಡ್ಬೋದು, ಆಮೇಲೆ LVDT ಯೂಸ್ ಮಾಡಿ ಕೂಡ ಫೋರ್ಸ್ನ ಮೆಜರ್ ಮಾಡ್ಬೋದು ಕೆಲವೊಂದು ಮಟ್ಟಿಗೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಎ ಲೋಡ್ ಸೆಲ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಿಚ್ ಸೆನ್ಸರ್ ಈಸ್ ಸೂಟಬಲ್ ಫಾರ್ ಪ್ರೊಸೆಸ್ ಟೆಂಪ್ರೇಚರ್ ಮೆಜರ್ಮೆಂಟ್ ಆಫ್ ಸ್ಟೀಲ್? ಸೊ ಸ್ಟೀಲ್ ಮೆಟೀರಿಯಲಲ್ಲಿ ಟೆಂಪ್ರೇಚರ್ ಮೆಜರ್ಮೆಂಟ್ ಮಾಡೋದಕ್ಕೆ ಯಾವ ಒಂದು ಸೆನ್ಸರ್ ಸೂಟೇಬಲ್ ಅಂತ ಇಲ್ಲಿ ಕ್ವಶನ್. ಸೊ ಟೆಂಪ್ರೇಚರ್ ಮೆಜರ್ ಮಾಡೋದಕ್ಕೆ ಭಾಳಷ್ಟು ಡಿವೈಸ್ ಇದ್ದಾವೆ. ಥರ್ಮಿಸ್ಟರ್ ಆಗಿರ್ಬೋದು, RTD ಆಗಿರ್ಬೋದು, ಥರ್ಮೋಕಪಲ್ ಆಗಿರ್ಬೋದು, PT100 ಅಥವಾ PT500, PT1000 ಸೆನ್ಸರ್ಸ್ ಆಗಿರ್ಬೋದು, ಇವೆಲ್ಲನೂ ಟೆಂಪ್ರೇಚರ್ ಮೆಜರ್ ಮಾಡೋಂಥ ಡಿವೈಸ್. ಆದರೆ ಇಲ್ಲಿ ಕ್ವಶನ್ ಏನಂದರೆ ಸ್ಟೀಲ್ ಮೆಟೀರಿಯಲ್ನ ಟೆಂಪ್ರೇಚರ್ ಮೆಜರ್ ಮಾಡಬೇಕಾದ್ರೆ ಯಾವ ಸೆನ್ಸರ್ ಸೂಟೇಬಲ್ ಆಗಿ ಕೆಲಸ ಮಾಡುತ್ತೆ ಅಂತ ಕೇಳಿದರು. ಸೊ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಗಳು ಎ ಥರ್ಮಿಸ್ಟರ್, ಬಿ ಸ್ಟ್ರೇನ್ ಗೇಜ್, ಸಿ ಥರ್ಮೋಕಪಲ್, ಡಿ ಕೆಪಾಸಿಟಿವ್ ಟ್ರಾನ್ಸ್ಡ್ಯೂಸರ್. ಸೊ ಇಲ್ಲಿ ಬಿ ಮತ್ತು ಡಿ ಏನಿದಾವೋ ಇವೆರಡು ಟೆಂಪ್ರೇಚರ್ ಡಿವೈಸ್ಗಳಲ್ಲ, ಟೆಂಪ್ರೇಚರ್ನ ಡಿಟೆಕ್ಟ್ ಮಾಡೋಂಥ ಡಿವೈಸ್ಗಳಲ್ಲ. ಎ ಮತ್ತು ಸಿ ಏನಿದಾವೋ ಥರ್ಮಿಸ್ಟರ್ ಆ್ಯಂಡ್ ಥರ್ಮೋಕಪಲ್ ಈ ಎರಡು ಟೆಂಪ್ರೇಚರ್ನ ಮೆಜರ್ ಮಾಡೋಂಥ ಡಿವೈಸ್ಗಳೇ. ಆದರೆ ಇದರಲ್ಲಿ ಸ್ಟೀಲ್ ಟೆಂಪ್ರೇಚರ್ನ ಮೆಜರ್ ಮಾಡೋಂಥ ಡಿವೈಸ್ ಸೂಟಬಲ್ ಡಿವೈಸ್ ಅಂದರೆ ಆಪ್ಷನ್ ಸಿ ಥರ್ಮೋಕಪಲ್. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸೊ ಇಲ್ಲಿ ಒಂದು ಇಮೇಜ್ ತೋರಿಸಿದ್ದಾರೆ. ಈ ಇಮೇಜಲ್ಲಿ ವಿಚ್ ಟೆಸ್ಟ್ ಈಸ್ ಕಂಡಕ್ಟೆಡ್ ಥ್ರೂ ದ ಸರ್ಕಿಟ್ ಡಯಾಗ್ರಾಮ್? ಸೊ ಇಲ್ಲಿ ಕೆಳಗಡೆ ತೋರಿಸಿದಂಥ ಡಯಾಗ್ರಾಮಲ್ಲಿ ಏನು ಟೆಸ್ಟ್ ಮಾಡಲಾಗ್ತಿದೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೊ ಇದರಲ್ಲಿ ಏನೇನಿದೆ ನೋಡ್ಬೋದು. ಒಂದು ಥರ್ಮೋಕಪಲ್ ಇದೆ, ಕೆಳಗಡೆ ಒಂದು ಕ್ಯಾಂಡಲ್ ಇದೆ, ಕ್ಯಾಂಡಲ್ಗೆ ಹೊತ್ತಿ ಉರ್ಕೊಳ್ತಾ ಇದೆ ಕ್ಯಾಂಡಲ್. ಆ್ಯಂಡ್ ಇಲ್ಲಿ ಒಂದು ಮೀಟರ್ನ ಕನೆಕ್ಟ್ ಮಾಡಿದ್ದಾರೆ ಥರ್ಮೋಕಪಲ್ ಔಟ್ಪುಟ್ಗೆ. ಸೊ ಇದು ಏನು ಡಿವೈಸ್ ಇದು? ಇಲ್ಲಿ ನೋಡ್ಬೋದು ಆಪ್ಷನ್ಸ್ ಏನಿದ್ದಾವೆ. ಸೌಂಡ್ ಕಂಟ್ರೋಲ್ ಟೆಸ್ಟ್, ಬಿ ಸ್ಪೀಡ್ ಕಂಟ್ರೋಲ್ ಟೆಸ್ಟ್, ಸಿ ಟೆಂಪ್ರೇಚರ್ ಕಂಟ್ರೋಲ್ ಟೆಸ್ಟ್ ಆ್ಯಂಡ್ ಡಿ ಲೈಟ್ ಲೆವೆಲ್ ಕಂಟ್ರೋಲ್ ಟೆಸ್ಟ್. ಸೊ ಥರ್ಮೋಕಪಲ್ನ ಯೂಸ್ ಮಾಡಿ ನಾವು ಓನ್ಲಿ ಒಂದೇ ಒಂದು ಫಿಸಿಕಲ್ ಕ್ವಾಂಟಿಟಿನ ಮೆಜರ್ ಮಾಡ್ಬೋದು, ಅದು ಟೆಂಪ್ರೇಚರ್. ಸೊ ಇಲ್ಲಿ ತೋರಿಸಿದಂಥ ಡಯಾಗ್ರಾಮಲ್ಲಿ ಏನು ಆನ್ಸರ್ ಅಂದರೆ ಆಪ್ಷನ್ ಸಿ ಟೆಂಪ್ರೇಚರ್ ಕಂಟ್ರೋಲ್ ಟೆಸ್ಟ್. ಅಂದರೆ ಟೆಂಪ್ರೇಚರ್ ಟೆಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಈ ಡಯಾಗ್ರಾಮ್ ಮುಖಾಂತರ. ಸೊ ಸೌಂಡ್ ಸ್ಪೀಡ್ ಮತ್ತು ಲೈಟ್ ಲೆವೆಲ್ಗಳನ್ನ ಮೆಜರ್ ಮಾಡೋದಕ್ಕೆ ಥರ್ಮೋಕಪಲಿಂದ ಆಗಲ್ಲ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಯೂಸ್ ಆಫ್ ರೆಸಿಸ್ಟೆನ್ಸ್ ಹೈಗ್ರೋಮೀಟರ್? ಸೊ ರೆಸಿಸ್ಟೆನ್ಸ್ ಹೈಗ್ರೋಮೀಟರ್ ಅನ್ನೋದು ಒಂದು ರೆಸಿಸ್ಟೆನ್ಸ್ ಟೈಪ್ ಟ್ರಾನ್ಸ್ಡ್ಯೂಸರ್. ಆ ಒಂದು ಡಿವೈಸ್ನ ಮೇನ್ ಯೂಸ್ ಏನು ಅನ್ನೋದು ಕ್ವಶನ್. ಸೊ ಆಪ್ಷನ್ಗಳು, ಆಪ್ಷನ್ ಎ ಟು ಮೆಜರ್ ಲೈಟ್ ಸೆನ್ಸಿಟಿವಿಟಿ, ಆಪ್ಷನ್ ಬಿ ಟು ಮೆಜರ್ ಹ್ಯೂಮಿಡಿಟಿ, ಆಪ್ಷನ್ ಸಿ ಟು ಮೆಜರ್ ಟೆಂಪ್ರೇಚರ್ ಆ್ಯಂಡ್ ಆಪ್ಷನ್ ಟಿ ಟು ಮೆಜರ್ ಪ್ರೆಷರ್. ಸೊ ಇಲ್ಲಿ ಹೈಗ್ರೋಮೀಟರ್ ಕೆಲಸ ಏನಂದರೆ ಹ್ಯೂಮಿಡಿಟಿನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಟು ಮೆಜರ್ ಹ್ಯೂಮಿಡಿಟಿ. ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ದ ಅಪ್ಲಿಕೇಶನ್ ಆಫ್ ಸ್ಟ್ರೇನ್ ಗೇಜ್? ಸೊ ಸ್ಟ್ರೇನ್ ಗೇಜ್ ಅಪ್ಲಿಕೇಶನ್ ಏನು ಅನ್ನೋದು. ಸೊ ಹಲವಾರು ಅಪ್ಲಿಕೇಶನ್ ಇದಾವೆ. ಅದರಲ್ಲಿ ಕೆಳಗಡೆ ಕೊಟ್ಟಂಥ ಅಪ್ಲಿಕೇಶನಲ್ಲಿ ಮೇನ್ ಯಾವುದು ಸ್ಟ್ರೇನ್ ಗೇಜ್ ಯೂಸ್ ಮಾಡಿ ನಾವು ಮೆಜರ್ ಮಾಡ್ತೀವಿ ಅನ್ನೋದು. ಸೊ ಆಪ್ಷನ್ಗಳನ್ನ ನೋಡೋದಾದರೆ ಆಪ್ಷನ್ ಎ ಟೆಂಪ್ರೇಚರ್ ಮೆಜರ್ಮೆಂಟ್,
Option B, pressure and displacement. Option C, radiation measurement. And option D, compression and tension measurement. ಸೊ ಇನ್ನು ನಾಲ್ಕು ಆಪ್ಷನಲ್ಲಿ ಆಪ್ಷನ್ ಡಿ ಕಾಂಪ್ರೆಷನ್ ಆ್ಯಂಡ್ ಟೆನ್ಷನ್ ಮೆಜರ್ಮೆಂಟ್ ಈಸ್ ದ ರೈಟ್ ಆನ್ಸರ್. ಸೊ ಟೆಂಪ್ರೇಚರ್ ಮೆಜರ್ ಮಾಡೋದಕ್ಕಾಗಲ್ಲ ಸ್ಟ್ರೈನ್ ಗೇಜಿಂದ, ಆ್ಯಂಡ್ ರೇಡಿಯೇಷನ್ ಕೂಡ ಮೆಜರ್ ಮಾಡೋದಕ್ಕಾಗಲ್ಲ, ಪ್ರೆಷರ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಕೂಡ ಮೆಜರ್ ಮಾಡೋದಕ್ಕೆ ಆಗಲ್ಲ. ಸೊ ಸ್ಟ್ರೈನ್ ಗೇಜ್ ಎಷ್ಟು ಕಾಂಪ್ರೆಸ್ ಆಯಿತು, ಎಷ್ಟು ಟೆನ್ಷನ್ ಆಯಿತು, ಅದರಲ್ಲಿ ಎಷ್ಟು ಟೆನ್ಷನ್ ಕ್ರಿಯೇಟ್ ಆಯಿತು ಅನ್ನೋದ್ರ ಮೇಲೆ ಸ್ಟ್ರೈನ್ ಗೇಜ್ ಔಟ್ಪುಟ್ ರೆಸಿಸ್ಟೆನ್ಸ್ ವೇರಿ ಆಗುತ್ತೆ. ಸೊ ಆ ಒಂದು ಅಂದರೆ ಕಾಂಪ್ರೆಷನ್ ಮತ್ತು ಟೆನ್ಷನ್ನ ನಾವು ಸ್ಟ್ರೈನ್ ಗೇಜ್ ಯೂಸ್ ಮಾಡಿ ಅಳತೆ ಮಾಡ್ಬೋದು ಅಥವಾ ಮೆಜರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಅಪ್ಲಿಕೇಶನ್ ಆಫ್ ಎಲ್ ವಿ ಡಿ ಟಿ? ಸೊ ಎಲ್ ವಿ ಡಿ ಟಿ ಅಪ್ಲಿಕೇಶನ್ಸ್ ಏನು ಅಂತ, ಅಂದರೆ ಏನು ಯೂಸ್ ಎಲ್ ವಿ ಡಿ ಟಿನ ನಾವು ಎದಕ್ಕೆ ಬಳಸ್ತೀವಿ ಅನ್ನೋದು ಕ್ವಶನ್. ಸೊ ಅದರಲ್ಲಿ 4 ಆಪ್ಷನ್ಸ್ ಇದ್ದಾವೆ. ಎ, ಟು ರೆಡ್ಯೂಸ್ ಟೆಂಪ್ರೇಚರ್. ಬಿ, ಟು ಮೆಜರ್ ಡಿಸ್ಪ್ಲೇಸ್ಮೆಂಟ್. ಸಿ, ಟು ಮೆಜರ್ ರೆಸಿಡ್ಯುವಲ್ ಸ್ಟ್ರೆಸ್. ಆ್ಯಂಡ್ ಡಿ, ಟು ಮೆಜರ್ ಸ್ಪೀಡ್. ಸೊ ಎಲ್ ವಿ ಡಿ ಟಿನ ನಾವು ಯೂಸ್ ಮಾಡೋದೇ ಡಿಸ್ಪ್ಲೇಸ್ಮೆಂಟ್, ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ನ ಮೆಜರ್ ಮಾಡೋದಕ್ಕೆ. ಸೊ ಆಪ್ಷನ್ ಬಿ, ಟು ಮೆಜರ್ ಡಿಸ್ಪ್ಲೇಸ್ಮೆಂಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ಫಂಕ್ಷನಿಂಗ್ ಆಸ್ ದ ಆಕ್ಟಿವ್ ಟೈಪ್ ಟ್ರಾನ್ಸ್ಡ್ಯೂಸರ್? ಸೊ ಇಲ್ಲಿ ಕೆಳಗಡೆ ಕೊಟ್ಟಂಥ ಡಿವೈಸ್ಗಳಲ್ಲಿ ಆಕ್ಟಿವ್ ಟೈಪ್ ಟ್ರಾನ್ಸ್ಡ್ಯೂಸರ್ ಯಾವುದು ಅಂತ ಕ್ವಶನ್. ನೆಕ್ಸ್ಟ್ ಇದರಲ್ಲಿ ಆಪ್ಷನ್ಸ್ ನೋಡ್ಬೋದು. ಎ, ಥರ್ಮೋಕಪಲ್. ಬಿ, ಪೊಟೆನ್ಷಿಯೋಮೀಟರ್. ಸಿ, ಡೈ ಎಲೆಕ್ಟ್ರಿಕ್ ಗೇಜ್. ಆ್ಯಂಡ್ ಡಿ, ವೇರಿಯೇಬಲ್ ಕೆಪಾಸಿಟನ್ಸ್ ಪ್ರೆಷರ್ ಗೇಜ್. ಸೊ ಈ 4ರಲ್ಲಿ ಆಕ್ಟಿವ್ ಟೈಪ್ ಟ್ರಾನ್ಸ್ಡ್ಯೂಸರ್ ಅಂದರೆ ಯಾವುದೇ ರೀತಿ ಪವರ್ ಸಪ್ಲೈ ಇಲ್ಲಾರ್ದೇ ವರ್ಕ್ ಮಾಡೋಂಥ ಟ್ರಾನ್ಸ್ಡ್ಯೂಸರ್ ಯಾವುದು ಅಂದರೆ ಆಪ್ಷನ್ ಎ, ಥರ್ಮೋಕಪಲ್. ಸೊ ಥರ್ಮೋಕಪಲ್ ಏನು ಮಾಡುತ್ತೆ, ಡೈರೆಕ್ಟಾಗಿ ಇದರಲ್ಲಿ ಇದಕ್ಕೆ ನಾವೇನು ಹೀಟ್ ಅಥವಾ ಕೋಲ್ಡ್ ಅಪ್ಲೈ ಮಾಡಿರ್ತೀವಿ ಅದ್ರ ಪ್ರಕಾರ ನಮಗೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ನ ಜನ್ರೇಟ್ ಮಾಡಿ ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಆಪ್ಷನ್ ಎ ಈಸ್ ದ ಥರ್ಮೋಕಪಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ವರ್ಕಿಂಗ್ ಪ್ರಿನ್ಸಿಪಲ್ ಈಸ್ ಯೂಸ್ಡ್ ಇನ್ ದ ಪ್ರಾಕ್ಸಿಮಿಟಿ ಸೆನ್ಸರ್? ಸೊ ಇಲ್ಲಿ ಕೆಳಗಡೆ ಹೇಳಿದಂಥ ಆಪ್ಷನ್ಗಳಲ್ಲಿ ಪ್ರಾಕ್ಸಿಮಿಟಿ ಸೆನ್ಸರಲ್ಲಿ ಯಾವ ಒಂದು ಪ್ರಿನ್ಸಿಪಲ್ನ ಯೂಸ್ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಪ್ರಾಕ್ಸಿಮಿಟಿ ಸೆನ್ಸರ್ ಅಂತ ಕೊಟ್ಟಿಲ್ಲ. ಸೊ ಇಲ್ಲಿ ಯಾವ ರೀತಿ ಪ್ರಾಕ್ಸಿಮಿಟಿ ಸೆನ್ಸರ್ ಬಗ್ಗೆ ಇಲ್ಲಿ ಕೇಳಲಾಗಿದೆ ಅಂದರೆ ಇಂಡಕ್ಟಿವ್ ಟೈಪ್ ಪ್ರಾಕ್ಸಿಮಿಟಿ ಸೆನ್ಸರ್ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಆ ಕ್ವಶನ್ಗೆ ಅಂದರೆ ಆಪ್ಷನ್ ಎ, ಹೈ ವೋಲ್ಟೇಜ್ ಸೋರ್ಸ್. ಆಪ್ಷನ್ ಬಿ, ಲೋ ಟೆಂಪ್ರೇಚರ್ ಸೋರ್ಸ್. ಆಪ್ಷನ್ ಸಿ, ಲೋ ಫ್ರೀಕ್ವೆನ್ಸಿ ಸಿಗ್ನಲ್. ಆ್ಯಂಡ್ ಆಪ್ಷನ್ ಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ 4 ಆಪ್ಷನ್ಗಳಲ್ಲಿ 3 ಆಪ್ಷನ್ ಏನಿದಾವೆ, ಫಸ್ಟ್ ಎ, ಬಿ, ಸಿ, ಈ ಆಪ್ಷನ್ ಯಾವುದೇ ರೀತಿ ಪ್ರಾಕ್ಸಿಮಿಟಿ ಸೆನ್ಸರ್ಗೂ ಕೂಡ ಸಂಬಂಧಪಡಲ್ಲ. ಆಪ್ಷನ್ ಡಿ ಏನಿದೆನೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ಇದು ಇಂಡಕ್ಟಿವ್ ಟೈಪ್ ಪ್ರಾಕ್ಸಿಮಿಟಿ ಸೆನ್ಸರ್ಗೆ ಸಂಬಂಧಪಡುತ್ತೆ. ಇಂಡಕ್ಟಿವ್ ಟೈಪ್ ಸೆನ್ಸರಲ್ಲಿ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಿಂದನೇ ನಾವು ಎದುರುಗಡೆ ಇರೋಂಥ ಆಬ್ಜೆಕ್ಟ್ನ ಡಿಟೆಕ್ಟ್ ಮಾಡ್ತೀವಿ. ಸೊ ಅದಕ್ಕೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಅಪ್ಲಿಕೇಶನ್ ಆಫ್ ಥರ್ಮಿಸ್ಟರ್ ಇನ್ ಸೆನ್ಸಿಂಗ್ ಸರ್ಕಿಟ್? ಸೊ ಒಂದು ಸೆನ್ಸಿಂಗ್ ಸರ್ಕಿಟಲ್ಲಿ ಅಂದರೆ ಏನಾದರೂ ಒಂದು ಸೆನ್ಸ್ ಮಾಡೋಕ್ಕೆ, ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಸರ್ಕಿಟಲ್ಲಿ ಥರ್ಮಿಸ್ಟರ್ ಕೆಲಸ ಏನು ಅಂತ ಇಲ್ಲಿ ಕ್ವಶನ್. ಓಕೆ, ಸೊ ಇದಕ್ಕೆ ಆಪ್ಷನ್ಸ್ ಏನೇನಿದ್ದಾವೆ? ಎ, ಟು ಮೆಜರ್ ಡಿಸ್ಪ್ಲೇಸ್ಮೆಂಟ್. ಬಿ, ಟು ಮೆಜರ್ ಪ್ರೆಷರ್. ಸಿ, ಟು ಮೆಜರ್ ಟೆಂಪ್ರೇಚರ್. ಆ್ಯಂಡ್ ಡಿ, ಟು ಮೆಜರ್ ಲೈಟ್ ಇಂಟೆನ್ಸಿಟಿ. ಸೊ ಥರ್ಮಿಸ್ಟರ್ ಹೆಸರೇ ಹೇಳಂಗೆ ಅದು ಒಂದು ಥರ್ಮೋಮೀಟರ್ ಟೈಪ್ ಡಿವೈಸ್, ಅಂದರೆ ಟೆಂಪ್ರೇಚರ್ನ ಮೆಜರ್ ಮಾಡೋಂಥ ಡಿವೈಸ್. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಆಪ್ಷನ್ ಸಿ, ಟು ಮೆಜರ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ನ ಮೆಜರ್ ಮಾಡೋದಕ್ಕೆ ಥರ್ಮಿಸ್ಟರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, which signal is used by the passive transducer to produce output signal? ಸೊ ಪಾಸಿವ್ ಟ್ರಾನ್ಸ್ಡ್ಯೂಸರ್ಗಳಲ್ಲಿ ಯಾವ ಒಂದು ಸಿಗ್ನಲ್ ನಮಗೆ ಔಟ್ಪುಟ್ ಸಿಗ್ನಲ್ ಆಗಿ ಪ್ರೊಡ್ಯೂಸ್ ಆಗಿ ಔಟ್ಪುಟ್ ಬರುತ್ತೆ ಅಂತ ಕ್ವಶನ್ ಇಲ್ಲಿ. ಸೊ ಪಾಸಿವ್ ಟ್ರಾನ್ಸ್ಡ್ಯೂಸರ್ ಯೂಸ್ ಮಾಡಿದಾಗ ಅದರಿಂದ ಔಟ್ಪುಟ್ ಬರುತ್ತಲ್ಲ ಸಿಗ್ನಲ್, ಅದು ಯಾವುದರಿಂದ ಪ್ರೊಡ್ಯೂಸ್ ಆಗಿ ಬರುತ್ತೆ ಅಂತ ಕ್ವಶನ್. ಸೊ ಆಪ್ಷನ್ಗಳು ನೋಡೋದಾದರೆ ಆಪ್ಷನ್ ಎ, ಮ್ಯಾಗ್ನೆಟಿಕ್ ಸಿಗ್ನಲ್. ಆಪ್ಷನ್ ಬಿ, ಎಕ್ಸೈಟೇಷನ್ ಸಿಗ್ನಲ್. ಆಪ್ಷನ್ ಸಿ, ಸೆಲ್ಫ್ ಜನರೇಟಿಂಗ್ ಸಿಗ್ನಲ್. ಆ್ಯಂಡ್ ಆಪ್ಷನ್ ಡಿ, ಲೈಟ್ ರೇಡಿಯೇಷನ್ ಸಿಗ್ನಲ್. ಸೊ ಇಲ್ಲಿ ಪಾಸಿವ್ ಟ್ರಾನ್ಸ್ಡ್ಯೂಸರ್ ಏನಂದರೆ ನಾವು ಏನು ಅಪ್ಲೈ ಮಾಡಿರ್ತೀವಿ, ಅದಕ್ಕೆ ಏನು ಒಂದು ಫಿಸಿಕಲ್ ಕ್ವಾಂಟಿಟಿನ ಅಪ್ಲೈ ಮಾಡಿರ್ತೀವಿ ಸಿಗ್ನಲ್ನ, ಅದೇ ಸಿಗ್ನಲ್ನ ತೊಗೊಂಡು ಅದು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದಕ್ಕೆ ನಾವು ಎಕ್ಸೈಟೇಷನ್ ಸಿಗ್ನಲ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ, ಎಕ್ಸೈಟೇಷನ್ ಸಿಗ್ನಲ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಟೈಪ್ ಆಫ್ ಸೆನ್ಸರ್ ಗಿವ್ಸ್ ಕ್ವಿಕ್ ಆ್ಯಂಡ್ ಪ್ರಿಸೈಸ್ ಮೆಜರ್ಮೆಂಟ್? ಸೊ ಹಲವಾರು
ಟ್ರಾನ್ಸ್ಡ್ಯೂಸರ್ಗಳು ಅಥವಾ ಸೆನ್ಸರ್ಗಳು ಕ್ವಿಕ್ ಮತ್ತು ಪ್ರಿಸೈಸ್ ಮೆಜರ್ಮೆಂಟ್ ಕೊಡ್ತವೆ. ಅದರಲ್ಲಿ ಕೆಳಗಡೆ ಕೇಳಿದಂಥ ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟ್ ಮತ್ತು ಪ್ರಿಸೈಸ್ ಆಗಿ ಮತ್ತು ಬೇಗ ಮೆಜರ್ಮೆಂಟು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕ್ವಶನ್. ಸೊ ಇಲ್ಲಿ ಆಪ್ಷನ್ಗಳು ನೋಡ್ಬೋದು. ಆಪ್ಷನ್ ಎ ಲೋಡ್ ಸೆಲ್, ಆಪ್ಷನ್ ಬಿ ಎಲೆಕ್ಟ್ರಿಕಲ್ ಸ್ಟ್ರೇನ್ ಗೇಜ್, ಆಪ್ಷನ್ ಸಿ ಮೆಕ್ಯಾನಿಕಲ್ ಸ್ಟ್ರೇನ್ ಗೇಜ್ ಆ್ಯಂಡ್ ಆಪ್ಷನ್ ಡಿ ಹೈಡ್ರಾಲಿಕ್ ಸ್ಟ್ರೇನ್ ಗೇಜ್. ಸೊ ಆಪ್ಷನ್ಸ್ ನೋಡಿದರೆ ಇಲ್ಲಿ ಯಾವುದ್ರ ಬಗ್ಗೆ ಕೇಳ್ತದೆ ಅಂತ ಗೊತ್ತಾಗುತ್ತೆ. ಅಂದರೆ ಸ್ಟ್ರೇನ್ ಮೆಜರ್ ಮಾಡೋದಕ್ಕೆ ಅಥವಾ ಸ್ಟ್ರೇನ್ ಗೇಜ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಟ್ರೇನ್ ಗೇಜ್ ಕ್ವಿಕ್ ಆ್ಯಂಡ್ ಪ್ರಿಸೈಸ್ ಮೆಜರ್ಮೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕ್ವಶನ್. ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಲೋಡ್ ಸೆಲ್. ಸೊ ಲೋಡ್ ಸೆಲ್ಲಲ್ಲಿ ನಾವು ಮಲ್ಟಿಪಲ್ ಸ್ಟ್ರೇನ್ ಗೇಜಸ್ನ ಯೂಸ್ ಮಾಡಿ ಈ ಒಂದು ಲೋಡ್ ಸೆಲ್ನ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಸೊ ಅದರಿಂದಾಗಿ ಲೋಡ್ ಸೆಲ್ಲಿಂದ ಕರೆಕ್ಟಾಗಿ ಮತ್ತು ಬೇಗನೆ ನಮಗೆ ಔಟ್ಪುಟ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಟೈಪ್ ಆಫ್ ಸ್ಟ್ರೇನ್ ಗೇಜ್ ಈಸ್ ದ ಮೋಸ್ಟ್ ಸೆನ್ಸಿಟಿವ್ ಆ್ಯಂಡ್ ರಿಲಯಬಲ್? ಸೊ ಯಾವ ಥರದ ಸ್ಟ್ರೇನ್ ಗೇಜ್ ಸೆನ್ಸಿಟಿವ್ ಆಗಿರುತ್ತೆ ಅಂದರೆ ಸ್ಮಾಲ್ಸ್ ಚೇಂಜಸ್ ಆದರೂ ಕೂಡ ಸೆನ್ಸ್ ಮಾಡೋಂಥದ್ದು ಮತ್ತು ರಿಲಯಬಲ್ ಕರೆಕ್ಟಾಗಿ ಔಟ್ಪುಟ್ ಪ್ರೊಡ್ಯೂಸ್ ಮಾಡೋಂಥದ್ದು ಯಾವ ಒಂದು ಸ್ಟ್ರೇನ್ ಗೇಜ್ ಅಂತ ಕೇಳಿರ್ತಾರೆ. ಸೊ ಆಪ್ಷನ್ ಎ ಹೈಡ್ರಾಲಿಕ್, ಆಪ್ಷನ್ ಬಿ ಮೆಕ್ಯಾನಿಕಲ್, ಆಪ್ಷನ್ ಸಿ ಪೀಜೋ ಎಲೆಕ್ಟ್ರಿಕ್ ಆ್ಯಂಡ್ ಆಪ್ಷನ್ ಡಿ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಪೀಜೋ ಎಲೆಕ್ಟ್ರಿಕ್. ಸೊ ಪೀಜೋ ಎಲೆಕ್ಟ್ರಿಕ್ ಸ್ಟ್ರೇನ್ ಗೇಜ್ ಏನು ಮಾಡುತ್ತಂದರೆ ಇದು ಒಂದು ಸೆನ್ಸಿಟಿವ್ ಆ್ಯಂಡ್ ರಿಲಯಬಲ್ ಸ್ಟ್ರೇನ್ ಗೇಜ್. ಸ್ಟ್ರೇನ್ ಗೇಜ್ಗಳಲ್ಲೇ ಬೇರೆ ಬೇರೆ ರೀತಿ ಸ್ಟ್ರೇನ್ ಗೇಜ್ಗಳಲ್ಲೇ ಪೀಜೋ ಎಲೆಕ್ಟ್ರಿಕ್ ಸ್ಟ್ರೇನ್ ಗೇಜ್ ಅನ್ನೋದು ಮೋಸ್ಟ್ ಸೆನ್ಸಿಟಿವ್ ಆ್ಯಂಡ್ ರಿಲಯಬಲ್ ಸೆನ್ಸರ್. ನೆಕ್ಸ್ಟ್ ಕ್ವಶನ್, ಸೊ ಇಲ್ಲೊಂದು ಇಮೇಜ್ ತೋರಿಸಿದ್ದಾರೆ. ಇಮೇಜ್ ತೋರಿಸಿ ವಿಚ್ ಮೆಜರ್ಮೆಂಟ್ ಈಸ್ ಕ್ಯಾರಿಡ್ ಔಟ್ ಬೈ ದಿಸ್ ಟೆಸ್ಟ್ ಅಂತ ಕೇಳಿದ್ದಾರೆ. ಅಂದರೆ ಈ ಇಮೇಜಲ್ಲಿ ಯಾವ ಒಂದು ಮೆಜರ್ಮೆಂಟ್ ಮಾಡಲಾಗ್ತಿದೆ ಅಂತ ಈ ಒಂದು ಕ್ವಶನ್. ಸೊ ಇಲ್ಲಿ ಇಮೇಜಲ್ಲಿ ಏನು ಯೂಸ್ ಮಾಡಿದೆ ಅಂತ ನೋಡ್ಬೋದು. ಇಲ್ಲಿ ಒಂದು ಲೋಡ್ ಸೆಲ್ನ ಯೂಸ್ ಮಾಡಿದ್ದಾರೆ. ಆಮೇಲೆ ಲೋಡ್ ಸೆಲ್ನ ಅದ್ರ ಔಟ್ಪುಟ್ನ ತೊಗೊಂಡು ಒಂದು ಇಕ್ವಿಪ್ಮೆಂಟಲ್ಲಿ ನಂಬರ್ಸ್ನ ಡಿಸ್ಪ್ಲೇ ಮಾಡ್ತಿದೆ. ಸೊ ಲೋಡ್ ಸೆಲ್ನ ಯೂಸ್ ಮಾಡಿ ಏನು ಮೆಜರ್ ಮಾಡ್ತೀವಿ ನಾವು? ಸೊ ಆಪ್ಷನ್ಸ್ ಏನೇನೆಂದರೆ ಆಪ್ಷನ್ ಎ ವೈಬ್ರೇಷನ್ ಮೆಜರ್ಮೆಂಟ್, ಆಪ್ಷನ್ ಬಿ ಟೆಂಪ್ರೇಚರ್ ಮೆಜರ್ಮೆಂಟ್ ಆ್ಯಂಡ್ ಆಪ್ಷನ್ ಸಿ ಸ್ಟ್ರೇನ್ ಮೆಜರ್ಮೆಂಟ್ ಆ್ಯಂಡ್ ಆಪ್ಷನ್ ಡಿ ಡಿಸ್ಪ್ಲೇಸ್ಮೆಂಟ್ ಮೆಜರ್ಮೆಂಟ್. ಸೊ ಆಪ್ಷನ್ ಸಿ ಸ್ಟ್ರೇನ್ ಮೆಜರ್ಮೆಂಟ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನಾವು ಲೋಡ್ ಸೆಲ್ನ ಯೂಸ್ ಮಾಡಿ ಒಂದೇ ಒಂದು ಮೆಜರ್ ಮಾಡ್ತೀವಿ, ಅದು ವೆಯ್ಟ್, ಫೋರ್ಸ್ ಅಥವಾ ಸ್ಟ್ರೇನ್ ಈ ಥರದ ಒಂದು ಫಿಸಿಕಲ್ ಕ್ವಾಂಟಿಟೀಸ್ನ ಮೆಜರ್ ಮಾಡ್ತೀವಿ. ಸೊ ಅದಕ್ಕೆ ಆಪ್ಷನ್ ಸಿ ಸ್ಟ್ರೇನ್ ಮೆಜರ್ಮೆಂಟ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ರೆಸಿಸ್ಟೆನ್ಸ್ ಸ್ಟ್ರೇನ್ ಗೇಜ್? ಸೊ ರೆಸಿಸ್ಟೆನ್ಸ್ ಟೈಪ್ ಸ್ಟ್ರೇನ್ ಗೇಜ್ ಫಂಕ್ಷನ್ ಏನು, ಎದಕ್ಕೆ ಯೂಸ್ ಮಾಡ್ತೀವಿ ಅದನ್ನು? ಓಕೆ, ಸೊ ಆಪ್ಷನ್ಸ್ ನೋಡ್ಬೋದು. ಆಪ್ಷನ್ ಎ ಮೆಜರ್ಮೆಂಟ್ ಆಫ್ ಪವರ್, ಆಪ್ಷನ್ ಬಿ ಮೆಜರ್ಮೆಂಟ್ ಆಫ್ ಟಾರ್ಕ್, ಆಪ್ಷನ್ ಸಿ ಮೆಜರ್ಮೆಂಟ್ ಆಫ್ ವೋಲ್ಟೇಜ್ ಆ್ಯಂಡ್ ಆಪ್ಷನ್ ಡಿ ಮೆಜರ್ಮೆಂಟ್ ಆಫ್ ಆಂಪಿಯರ್. ಸೊ ಈ ಪವರ್, ವೋಲ್ಟೇಜ್ ಮತ್ತು ಆಂಪಿಯರ್ ಅನ್ನೋದು ಎಲ್ಲನೂ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್. ಸೊ ಸ್ಟ್ರೇನ್ ಗೇಜಿಂದ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್ನ ಮೆಜರ್ ಮಾಡೋದಕ್ಕೆ ಬರೋಲ್ಲ. ಸೊ ಟಾರ್ಕ್ ಅನ್ನೋದು ಒಂದು ಮೆಕ್ಯಾನಿಕಲ್ ಕ್ವಾಂಟಿಟಿ. ಸೊ ನಾವು ಸ್ಟ್ರೇನ್ ಗೇಜಿಂದ ಭಾಳಷ್ಟು ಮೆಕ್ಯಾನಿಕಲ್ ಕ್ವಾಂಟಿಟೀಸ್ನ ಮೆಜರ್ ಮಾಡ್ಬೋದು, ಸ್ಟ್ರೇನ್ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು, ಈ ಥರ. ಸೊ ಅದರಲ್ಲಿ ಟಾರ್ಕ್ ಕೂಡ ಒಂದು. ಸೊ ರೆಸಿಸ್ಟೆನ್ಸ್ ಟೈಪ್ ಸ್ಟ್ರೇನ್ ಗೇಜ್ ಯೂಸ್ ಮಾಡಿ ನಾವು ಟಾರ್ಕ್ನ ಮೆಜರ್ ಮಾಡ್ಬೋದು. ಸೊ ಅದರಿಂದಾಗಿ ಬಿ ಈಸ್ ದ ಕರೆಕ್ಟ್ ಆನ್ಸರ್, ಮೆಜರ್ಮೆಂಟ್ ಆಫ್ ಟಾರ್ಕ್. ನೆಕ್ಸ್ಟ್ ಕ್ವಶನ್, ವಿಚ್ ಕಾಂಪೊನೆಂಟ್ ಈಸ್ ಯೂಸ್ಡ್ ಆಸ್ ದ ಟ್ರಾನ್ಸ್ಡ್ಯೂಸರ್ ಇನ್ ದ ಮೆಜರ್ಮೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್? ಸೊ ಇಲ್ಲೊಂದು ಇಮೇಜ್ ಕೊಟ್ಟಿದ್ದಾರೆ. ಇಮೇಜ್ ಕೊಟ್ಟು ಅದಕ್ಕೆ ಒಂದು ಕ್ವಶನ್ ಕೇಳಿದ್ದಾರೆ, ಏನಂದರೆ ವಿಚ್ ಕಾಂಪೊನೆಂಟ್ ಈಸ್ ಯೂಸ್ಡ್ ಆಸ್ ದ ಟ್ರಾನ್ಸ್ಡ್ಯೂಸರ್ ಇನ್ ದ ಮೆಜರ್ಮೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್? ಸೊ ಇಲ್ಲಿ ಕೆಳಗಡೆ ಕೊಟ್ಟಂಥ ಇಮೇಜಲ್ಲಿ ಯಾವ ಒಂದು ಟ್ರಾನ್ಸ್ಡ್ಯೂಸರ್ ಯೂಸ್ ಮಾಡಿ ಡಿಸ್ಪ್ಲೇಸ್ಮೆಂಟ್ನ ಮೆಜರ್ ಮಾಡಲಾಗ್ತಿದೆ ಅಂತ ಕ್ವಶನ್. ಓಕೆ, ಸೊ ಇದು ಒಂದು ನೀವು ಇಮೇಜನ್ನ ಅಬ್ಸರ್ವ್ ಮಾಡ್ಬೋದು. ಇಮೇಜ್ ಸೆನ್ಸಿಂಗ್ ಎಲಿಮೆಂಟ್ ಪಾರ್ಟಲ್ಲಿ ಏನಿದೆ ಅಂದರೆ ಒಂದು ಇಂಡಕ್ಟರ್ ಇದೆ, ಆ ಇಂಡಕ್ಟರ್ನ ಎಕ್ಸೈಟ್ ಮಾಡಿದ್ದಾರೆ. ಸೊ ಆ ಇಂಡಕ್ಟರಿಂದ ಏನಾಗಿದೆ, ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದೆ. ಆ್ಯಂಡ್ ಈ ಒಂದು ಟಾರ್ಗೆಟ್ ಆಬ್ಜೆಕ್ಟ್ ಏನಿದೆನೋ ಅದನ್ನು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿರೋಂಥ ಒಂದು ಇಮೇಜ್ ಇದೆ. ಓಕೆ, ಸೊ ಈ ಒಂದು ಇಮೇಜಲ್ಲಿ ಏನು ನಾವು ಮೆಜರ್ ಮಾಡ್ತಿದ್ವಿ, ಯಾವ ಡಿವೈಸ್ನ ಯೂಸ್ ಮಾಡಿ ಅಂತ ಕ್ವಶನ್. ಓಕೆ, ಡಿಸ್ಪ್ಲೇಸ್ಮೆಂಟ್ನ ಮೆಜರ್ ಮಾಡ್ತಿದ್ವಿ, ಯಾವ ಡಿವೈಸ್ ಯೂಸ್ ಮಾಡಿ ಅನ್ನೋದು ಕ್ವಶನ್. ಯಾವ ಥರ ಇದು ಒಂದು ಸೆನ್ಸರ್ ಅಂತ. ಸೊ ಆಪ್ಷನ್ಸ್ ನೋಡೋದಾದರೆ ಆಪ್ಷನ್ ಎ ರೆಸಿಸ್ಟರ್, ಆಪ್ಷನ್ ಬಿ ಇಂಡಕ್ಟರ್, ಆಪ್ಷನ್ ಸಿ ಕೆಪಾಸಿಟರ್ ಆ್ಯಂಡ್ ಆಪ್ಷನ್ ಡಿ ಕ್ವಾರ್ಟ್ಸ್ ಕ್ರಿಸ್ಟಲ್. ಸೊ ಇಲ್ಲಿ ಇಂಡಕ್ಟರ್ ನಮಗೆ ಡೈರೆಕ್ಟಾಗಿ ಕಾಣಿಸೋದ್ರಿಂದ ಇದು ಒಂದು ಇಂಡಕ್ಟರ್ ಟೈಪ್ ಸೆನ್ಸರ್.
ಸೊ ಇಲ್ಲಿ ಇಂಡಕ್ಟರ್ ಟೈಪ್ ಸೆನ್ಸರ್ ಯೂಸ್ ಮಾಡಿ ಡಿಸ್ಪ್ಲೇಸ್ಮೆಂಟ್ನ ಮೆಜರ್ ಮಾಡಲಾಗ್ತಿದೆ. ಸೊ ಯಾವ ಥರ ಹೇಳ್ತೀವಿ ಅದನ್ನಂದರೆ ನಾವು ಇಲ್ಲಿ ನೋಡ್ಬೋದು ಇಂಡಕ್ಟರ್ ಇದೆ ಸೆನ್ಸಿಂಗ್ ಎಲಿಮೆಂಟಲ್ಲಿ. ಸೊ ಯಾವ ಒಂದು ಕಾಂಪೊನೆಂಟ್ ಇಲ್ಲಿ ಮೇನ್ ಆಗಿ ಯೂಸ್ ಮಾಡ್ತೀವಿ ಸೆನ್ಸರ್ಗಳಲ್ಲಿ, ಅದು ಸೆನ್ಸಿಂಗ್ ಎಲಿಮೆಂಟ್ ಅಥವಾ ಸೆನ್ಸಿಂಗ್ ಪಾರ್ಟಲ್ಲಿ ಅದೇ ಒಂದು ಕಾಂಪೊನೆಂಟ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ಇಲ್ಲಿ ಮೇಜರ್ ರೋಲ್ ಪ್ಲೇ ಮಾಡ್ತಿರುವಂಥ ಕಾಂಪೊನೆಂಟ್ ಯಾವುದು? ಇಂಡಕ್ಟನ್ಸ್. ಸೊ ಇಲ್ಲಿ ಇಂಡಕ್ಟನ್ಸ್ ಅಥವಾ ಇಂಡಕ್ಟರ್ ಏನಿದೆ ಅದರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತದೆ. ಸೊ ಅದೇ ಮ್ಯಾಗ್ನೆಟಿಕ್ ಫೀಲ್ಡಿಂದ ಇಲ್ಲಿ ಈ ಒಂದು ಟಾರ್ಗೆಟ್ ಆಬ್ಜೆಕ್ಟ್ನ ಡಿಸ್ಪ್ಲೇಸ್ಮೆಂಟ್ ಮೆಜರ್ ಮಾಡಲಾಗ್ತಿದೆ. ಸೊ ಅದರಿಂದಾಗಿ ಇದು ಇಂಡಕ್ಟರ್ ಟೈಪ್ ಟ್ರಾನ್ಸ್ಡ್ಯೂಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಯೂಸ್ ಆಫ್ ಲೋಡ್ ಸೆಲ್? ಸೊ ಲೋಡ್ ಸೆಲ್ ಯೂಸ್ ಏನು, ಲೋಡ್ ಸೆಲ್ನ ಯಾಕೆ ಬಳಸ್ತೀವಿ ಅನ್ನೋದು ಕ್ವಶನ್. ಆಪ್ಷನ್ಗಳು ನೋಡೋದಾದರೆ ಆಪ್ಷನ್ ಎ ಕನ್ವರ್ಟ್ಸ್ ಫೋರ್ಸ್ ಇಂಟು ಲೀನಿಯರ್ ಮೂಮೆಂಟ್, ಆಪ್ಷನ್ ಬಿ ಕನ್ವರ್ಟ್ಸ್ ಫೋರ್ಸ್ ಇಂಟು ಆಪ್ಟಿಕಲ್ ಲೈಟ್ ರೇಸ್, ಆ್ಯಂಡ್ ಆಪ್ಷನ್ ಸಿ ಕನ್ವರ್ಟ್ಸ್ ಫೋರ್ಸ್ ಇಂಟು ಮೆಕ್ಯಾನಿಕಲ್ ವೈಬ್ರೇಷನ್, ಆ್ಯಂಡ್ ಆಪ್ಷನ್ ಡಿ ಕನ್ವರ್ಟ್ಸ್ ಫೋರ್ಸ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್. ಸೊ 4 ಆಪ್ಷನಲ್ಲಿ ಆಪ್ಷನ್ ಡಿ ಕನ್ವರ್ಟ್ಸ್ ಫೋರ್ಸ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಲೋಡ್ ಸೆಲ್ ಏನು ಮಾಡುತ್ತೆ, ಫೋರ್ಸ್ ಆಗಿರ್ಬೋದು, ಸ್ಟ್ರೇನ್ ಆಗಿರ್ಬೋದು, ಈ ಥರ ಮೆಕ್ಯಾನಿಕಲ್ ಕ್ವಾಂಟಿಟೀಸ್ನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಅದರಿಂದಾಗಿ ಆಪ್ಷನ್ ಡಿ ಕನ್ವರ್ಟ್ಸ್ ಫೋರ್ಸ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ ಇದು ಕರೆಕ್ಟ್ ಆದ ಆನ್ಸರ್. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಟ್ರಾನ್ಸ್ಡ್ಯೂಸರ್ ಚಾಪ್ಟ್ರಲ್ಲಿ. ಓಕೆ, ಸೊ ಈ ಲಾಸ್ಟ್ ಕ್ವಶನ್ ಏನಂದರೆ, ಹೌ ದ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಎಫೆಕ್ಟ್ಸ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಫ್ ದ ಪಾಸಿಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಕಾಂಪೊನೆಂಟ್. ಸೊ ಒಂದು ಪಿ ಟಿ ಸಿ ಟೈಪ್ ಕಾಂಪೊನೆಂಟ್ ಇದೆ. ಪಿ ಟಿ ಸಿ ಅಂದರೆ ಪಾಸಿಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್. ಈ ಕಾಂಪೊನೆಂಟ್ ಸುತ್ತಮುತ್ತ ಇರೋಂಥ ಟೆಂಪ್ರೇಚರಲ್ಲಿ ಇನ್ಕ್ರೀಸ್ ಆದರೆ ಅವಾಗ ಈ ಪಿ ಟಿ ಸಿ ಕಾಂಪೊನೆಂಟಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅಂತ ಕ್ವಶನ್. ಓಕೆ, ಸೊ ಪಿ ಟಿ ಸಿ ಅನ್ನೋದು ಒಂದು ರೆಸಿಸ್ಟೆನ್ಸ್ ಕಾಂಪೊನೆಂಟ್. ಪಿ ಟಿ ಸಿ ಮತ್ತು ಎನ್ ಟಿ ಸಿ ಅಂತ ಎರಡು ಬರ್ತವೆ. ಪಿ ಟಿ ಸಿ ಅಂದರೆ ಪಾಸಿಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್, ಎನ್ ಟಿ ಸಿ ಅಂದರೆ ನೆಗೆಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್. ಸೊ ಪಾಸಿಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂದರೆ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಟೆಂಪ್ರೇಚರ್ ಕಡಿಮೆ ಆದರೆ ರೆಸಿಸ್ಟೆನ್ಸ್ ಕೂಡ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಮತ್ತು ಟೆಂಪ್ರೇಚರ್ ಎರಡು ಒಂದಕ್ಕೊಂದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರ್ತವೆ ಪಿ ಟಿ ಸಿ ಬಳಸಿದಾಗ. ಅದೇ ಎನ್ ಟಿ ಸಿ ಅಂದರೆ ನೆಗೆಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಡಿವೈಸ್. ಇದರಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ಟೆಂಪ್ರೇಚರ್ ಕಡಿಮೆ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತವೆ ಇಲ್ಲಿ ಟೆಂಪ್ರೇಚರ್ ಮತ್ತು ರೆಸಿಸ್ಟೆನ್ಸ್. ಸೊ ಇಲ್ಲಿ ಪಿ ಟಿ ಸಿ ಬಳಸಿದ್ದಾರೆ. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಪಿ ಟಿ ಸಿಯಲ್ಲಿ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಆಪ್ಷನ್ಸ್ ಏನೇನಿದಾವೆ, ಆಪ್ಷನ್ ಎ ರೆಸಿಸ್ಟೆನ್ಸ್ ವ್ಯಾಲ್ಯೂ ಡಿಕ್ರೀಸಸ್ ಅಂದರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಆಪ್ಷನ್ ಬಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸಸ್ ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಆಪ್ಷನ್ ಸಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ರಿಮೇನ್ ದ ಸೇಮ್ ಅಂದರೆ ಸೇಮ್ ಇರುತ್ತೆ, ರೆಸಿಸ್ಟೆನ್ಸ್ ಹೆಚ್ಚು ಆಗಲ್ಲ ಕಮ್ಮಿನೂ ಆಗಲ್ಲ. ಆಪ್ಷನ್ ಡಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಿಕಮ್ಸ್ ಇನ್ಫಿನಿಟಿ ಅಂದರೆ ಮೆಜರ್ ಮಾಡೋದಕ್ಕೆ ಆಗದೆ ಇರೋಷ್ಟು ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಲ್ಲಿ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಕರೆಕ್ಟ್ ಆದ ಆನ್ಸರ್ ಏನಂದರೆ ಆಪ್ಷನ್ ಬಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸಸ್. ಸೊ ಒಂದು ಪಿ ಟಿ ಸಿ ಕಾಂಪೊನೆಂಟಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದರೆ ಅದರದ್ದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಸೊ ಇದಿಷ್ಟು ಟ್ರಾನ್ಸ್ಡ್ಯೂಸರ್ಸ್ ಅಥವಾ ಸೆನ್ಸರ್ಸ್ ಚಾಪ್ಟರ್ಲಿ ಬರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಸವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.